ಅಧ್ಯಕ್ಷರೇ, ಏನ್ ರಾಜ್ಯದಲ್ಲಿ 384 ಪ್ರೊಫೆಷನರಿ ಹುದ್ದೆಗಳಿಗೆ ಕೆಪಿಎಸ್ಸಿ ವತಿಯಿಂದ ಪ್ರಿಲಿಮಿನರಿ ಎಕ್ಸಾಮ್ಸ್ ಆಗಿದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಉತ್ತರವನ್ನ ಬಹಳ ಸ್ಪಷ್ಟವಾದಂತ ಮಾತುಗಳಲ್ಲಿ ಕೊಟ್ಟಿದ್ದಾರೆ. ಆದರೆ ಮಾನ್ಯ ಅಧ್ಯಕ್ಷ, ನನಗಿರುತ್ತ ಮಾಹಿತಿ, ಕೋಲಾರದಲ್ಲಿ ನನ್ನ ಮಗಳು ಕೂಡ ಕೆಪಿಎಸ್ಸಿ ಎಕ್ಸಾಮ್ ತಗೊಂಡಿದ್ಲು. ನಾನು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ 9 ಗಂಟೆಗೆ ಬಿಟ್ಟು ಬಂದೆ. 10 ರಿಂದ 12 ಗಂಟೆಗೆ ಎಕ್ಸಾಮ್ ಅಂತ ಹೇಳಿದ್ರು. 12 ಗಂಟೆಗೆ ಮತ್ತೆ ವಾಪಸ್ ಕರ್ಕೊಂಬರೋಣ ಅಂತ ಹೋದೆ. ಅಲ್ಲಿ ಹೋದಾಗ ಏನಾಯ್ತು, ಇಲ್ಲ ಎಕ್ಸಾಮ್ 10 ಗಂಟೆಗೆ ಕೊಟ್ಟಿಲ್ಲ, 11 ಗಂಟೆಗೆ ಕೊಟ್ಟಿದ್ದಾರೆ, ಇನ್ನೂ 1 ಅವರ್ ಲೇಟ್ ಆಗುತ್ತೆ ಅಂದ್ರು. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರ ಹಾಲ್ ಟಿಕೆಟ್ ಹತ್ರ ರಿಜಿಸ್ಟರ್ ನಂಬರೇ ಬೇರೆ ಇದೆ, OMR ಶೀಟ್ ನಂಬರೇ ಬೇರೆ ಇತ್ತು, ಆ ಗೊಂದಲ ಆಗಿದ್ರಿಂದ 1 ಅವರ್ ಲೇಟ್ ಆಗಿ ಎಕ್ಸಾಮ್ ಕೊಟ್ರು. ಅಂದ್ರೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರಿಬೇಕು ಅಂತ ಹೋಗಿ ಆ ಮೂಡ್ನಲ್ಲಿ ಹೋಗಿ ಎಕ್ಸಾಮ್ ಬರಿಬೇಕು ಅಂತ ಹೋದಾಗ ಈ ರೀತಿ OMR ಶೀಟ್ ನಲ್ಲಿ ಒಂದು ನಂಬರು, ರಿಜಿಸ್ಟರ್ ನಲ್ಲಿ ಒಂದು ನಂಬರ್ ಇದ್ರೆ ಅವರ ಮೂಡೇ ಹೊರಟೋಗಿರ್ತದೆ. ಅಪ್ಸೆಟ್ ಆಗ್ಬಿಟ್ಟಿದ್ರು. ಒಂದು ಗಂಟೆ ಕಾಲ ಎಕ್ಸಾಮಿನೇಷನ್ ನಮಗೆ ಸಿಗುತ್ತೋ ಇಲ್ವೋ, ಬರೆಯಕ್ ಆಗುತ್ತೋ ಇಲ್ವೋ, ಯಾವ ರೀತಿ ಎಕ್ಸಾಮ್ ಬರಿಬೇಕು ಒಂದು ಆತಂಕದಲ್ಲಿದ್ರು. ಆಮೇಲೆ ಹೊರಗಡೆ ಬಂದ್ರು, ಎಲ್ಲ ಅಳ್ತಾನೆ ಬಂದ್ರು. ಆ ಎಕ್ಸಾಮಿನೇಷನ್ ಸೆಂಟರ್ಗೆ ಬರೀ ಹೆಣ್ಮಕ್ಳು ಹಾಕಿದ್ರು. ನಾನಲ್ಲಿ ನನ್ನ ಮಗಳು ಬರೋವರೆಗೂ ಕಾದಿದ್ದೆ. ಅಲ್ಲಿ ಕೆಲವು ಹೆಣ್ಮಕ್ಳು ಬಂದು ಮೀಡಿಯಾಗೆ ಅಟೆಂಡ್ ಮಾಡ್ತಿದ್ದಾರೆ. ಇಲ್ಲಿ ಶಾಸಕರಿದ್ದಾರೆ, ಆಡಳಿತ ಪಕ್ಷದ ಶಾಸಕರು ಇಲ್ಲೇ ನಿಂತಿದ್ದಾರೆ. ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆನೆ ಕೊಡ್ತಾ ಇಲ್ಲ ಮಾಧ್ಯಮಕ್ಕೆ. ಇಷ್ಟೆಲ್ಲ ಅನ್ಯಾಯ ಆಗಿದೆ, ಇಷ್ಟೆಲ್ಲ ನೋಡ್ಕೊಂಡು ಕೂತಿದ್ದಾರೆ. ಅದು ನಾನು ಏನ್ ಮಾಡಕ್ಕಾಗ್ತದೆ, ನಾನು ಅಸಹಾಯಕನಾಗಿದ್ದೆ. ಅಂದ್ರೆ ಈ ತರ ಕೋಲಾರದಲ್ಲಿ 2 ಸೆಂಟ್ರಲ್ ಆಗಿದೆ, ಬಿಜಾಪುರ ಬಾಗಲಕೋಟೆಯಲ್ಲೆಲ್ಲೋ 2 ಸೆಂಟ್ರಲ್ ಆಗಿದೆ, ರಾಮನಗರದಲ್ಲಿ 1 ಸೆಂಟ್ರಲ್ ಆಗಿದೆ. ರಾಜ್ಯದ 5 ಸೆಂಟರ್ಗಳಲ್ಲಿ OMR ಶೀಟೇ ಬೇರೆ ಇದೆ, ರಿಜಿಸ್ಟರ್ ಹಾಲ್ ಟಿಕೆಟ್ ನಂಬರೇ ಬೇರೆ ಇದೆ. ಏನು ಕನ್ನಡ ಮಾಧ್ಯಮದಲ್ಲಿ 79 ಪ್ರಶ್ನೆಗಳು ತಪ್ಪು ಪ್ರಶ್ನೆಗಳಾಗಿದ್ದಾವೆ. ಅಂದ್ರೆ ಇದು ಪದೇ ಪದೇ ಆಗ್ತಾನೆ ಇದಾವೆ. ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ, ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ, ಮೊದಲನೇ ಸಾರಿ ಈ ರೀತಿ ತಪ್ಪಾದಾಗೂ ಕೂಡ ಯಾವುದೇ ಕೋರ್ಟ್ ಆದೇಶ ಮಾಡಲಿಲ್ಲ. ಮಕ್ಕಳಿಗೆ ಅನ್ಯಾಯ ಆಗಿದೆ, ಇದು ಅನ್ಯಾಯ ಆಗಬಾರ್ದು ಅಂತೇಳಿ ಇಡೀ ರಾಜ್ಯದ ಮಕ್ಕಳು, ಆ ವಿದ್ಯಾರ್ಥಿಗಳ ಪರವಾಗಿ ಅವತ್ತು ಕೂಡ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆನೆ ಮತ್ತೆ ಮರುಪರೀಕ್ಷೆ ಮಾಡಿದ್ದು ಕೂಡ. ಹಂಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು KITಯಲ್ಲಿ ನಾಳೆ ಏನೇ ನಿರ್ಧಾರ ಬಂದರೂ ಕೂಡ, ನಾಳೆ KIT ಅಕಸ್ಮಾತ್ ಎಕ್ಸಾಮ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಮತ್ತೆ 1,36,000 ಮಕ್ಕಳೇನು ಇವತ್ತು ಎಕ್ಸಾಮ್ ಬರೆದಿದ್ದಾರೆ, ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗ್ತದೆ. ನಾವುಗಳೇ ತಪ್ಪನ್ನು ಒಪ್ಕೊಂಡಿದೀವಿ, ತಪ್ಪಾಗಿದೆ ಅಂತ ಒಪ್ಕೊಂಡಿದೀವಿ, ತಪ್ಪಾಗಿರೋದು ಕಣ್ಣಿಗೆ ಕಾಣ್ತಾ ಇದೆ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಆ ಮಕ್ಕಳ ಪರವಾಗಿ ಮತ್ತೆ ಮರುಪರೀಕ್ಷೆ ಮಾಡೋದಕ್ಕೆ ಸೂಚನೆಯನ್ನು ಕೊಡಬೇಕು. ಆದೇಶ ಕೊಡಕ್ಕೆ ಅವಕಾಶ ಇಲ್ಲದಿದ್ರು ಕೂಡ ಸೂಚನೆ ಕೊಡಕ್ಕೆ ಅವಕಾಶ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇರೋದ್ರಿಂದ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಬಹಳ ಜನ ಈಗ ಮಾನ್ಯ ಸದಸ್ಯರುಗಳು ಹೇಳಿದಾರಲ್ಲ, ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಸೊ ಮರುಪರೀಕ್ಷೆ ಯಾಕೆ ಮಾಡೋಕ್ಕಾಗಲ್ಲ ಅಂತಂದ್ರೆ ನಾಳೆನೇ ಕೇಸ್ ಇದೆ. ಮತ್ತೆ ಹೋಗಿರೋರು ಯಾರು, ಕ್ವಶನ್ ಮಾಡಿರೋರು ಯಾರು, ನೋಟಿಫಿಕೇಶನ್ ಅನ್ನ ಅಭ್ಯರ್ಥಿಗಳೇ ಕ್ವಶನ್ ಮಾಡಿದ್ದಾರೆ. ಸೊ ಈಗ ನಾನು ಸೂಚನೆ ಕೊಡೋದು ಸರಿ ಇಲ್ಲ. ಮತ್ತೆ ಸೂಚನೆ ಕೊಡ್ಲಿಕ್ಕೆ ನನಗೆ ಸೂಚನೆ ಕೊಡಬಹುದೇ ಹೊರತು ನಾನು ಹೇಳ್ದದನ್ನ ಕೇಳಲೇಬೇಕು ಅಂತ ಏನಿಲ್ಲ. ಲೋಕಸೇವಾ ಆಯೋಗದವರು ನಾನು ಆದೇಶ ಮಾಡಕ್ ಬರಲ್ಲ. ಸೊ ಅದರಿಂದ ನೀವು ನಾಳೆ ಜಡ್ಜ್ಮೆಂಟ್ ಬರ್ಬೋದು ಅಥವಾ ಇನ್ನೊಂದು ದಿನ ಆಗ್ಬಹುದು. ಏನ್ ಬರ್ತದೆ ನೋಡ್ಕೊಂಡು ಆಮೇಲೆ ನಿಮ್ನೆಲ್ಲ ಕರೆದು ಅಭಿಪ್ರಾಯ ಕೇಳಿ ಏನ್ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸುಧಾರಣೆ ಮಾಡ್ಲಿಕ್ಕೆ ಪ್ರಯತ್ನ. ಬಹುಶಃ ನಾನು ಎಲ್ಲರಿಗೂ ಸಮಾಧಾನ ಆಗಿದೆ ಅಂತ, ನನ್ನ ಬಗ್ಗೆ ಒಳ್ಳೆ ಮಾತುಗಳಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.